ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತು ಕೂಡ ಒಂದು ಒಳ್ಳೆ ಯೂಸ್ಫುಲ್ ಆದ ಟಿಪ್ಸ್ ಜೊತೆ ಬಂದಿದ್ದೀನಿ. ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು 2 ಸಾಂಪ್ ತಗೊಂಡಿದ್ದೀನಿ, ಕ್ಲೀನಿಂಗ್ ಪ್ಲಸ್ಸು. ನಿಮ್ಮ ಮನೇಲಿ ಯಾವುದೇ ಇದ್ರೂ, ಯಾವುದೇ ಸಾಂಪಾದರೂ ಪರವಾಗಿಲ್ಲ ತಗೊಳ್ಳಿ. 2 ಸಾಂಪನ್ನ ಕಟ್ ಮಾಡಿ ಈ ರೀತಿ ಹಾಕತ್ತಾ ಇದ್ದೀನಿ. ಒಂದು ಫ್ಯಾನಿಗೆ, ಒಂದು ಗ್ಯಾಸ್ ಮೇಲೆ ಇಟ್ಟು ಒಂದು ಫ್ಯಾನಿಗೆ 2 ಸಾಂಪು ಕಟ್ ಮಾಡಿ ಹಾಕತ್ತಾ ಇದ್ದೀನಿ. ಅದರ ಜೊತೆಗೆ ಕೋಲ್ಗೇಟ್ ಹಾಕತ್ತಾ ಇದ್ದೀನಿ. ಇದು ಏನಕ್ಕೆಪ್ಪ ಅಂದರೆ ಟಾಯ್ಲೆಟ್ ರೂಮು, ಸಿಂಕು, ವಾಶ್ ಬೇಷನ್ನು ಇವೆಲ್ಲ ಕೂಡ ಕ್ಲೀನ್ ಆಗುತ್ತೆ. ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಪೇಸ್ಟು ಕೂಡ 1 ಸ್ಪೂನ್ ಆಗೋಷ್ಟು ಹಾಕಬೇಕು. ಹಾಗೆ ಅರ್ಧ ನಿಂಬೆಹಣ್ಣು ಹಾಕಬೇಕು. ನಿಮಗೆ ಯಾವ ಥರ ಹಣ್ಣಾಗಿದ್ರೂ ಪರವಾಗಿಲ್ಲ, ಯಾವ ಥರ ಆದರೂ ವೇಸ್ಟ್ ಅಂತ ಇರುತ್ತಲ್ಲ ನಿಂಬೆಹಣ್ಣು, ಅದನ್ನು ಕೂಡ ಹಾಕಬೇಕು. ಹಾಗೆ 1 ಸ್ಪೂನು ಅಡುಗೆ ಸೋಡಾ ಹಾಕಬೇಕು. ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಈ ರೀತಿ ಬರುತ್ತೆ ನೋಡಿ, ನೊರೆ ರೀತಿ ಬರುತ್ತಲ್ವಾ, ಈ ರೀತಿ ಬರಬೇಕು. ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ನೀರು ಹಾಕಬೇಕು. ನಾವು 1 ಕಪ್ ಆಗೋಷ್ಟು ನೀರು ಹಾಕಬೇಕು. ನೋಡಿ, ಇಷ್ಟು ನೀರು ಹಾಕೊಂಡ್ರೂ ಕೂಡ ಸಾಕು. ತುಂಬಾ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಎಷ್ಟೇ ಗಲೀಜಾಗಿದ್ದರೆ ಸಿಂಕ್ ಅಥವಾ ವಾಶ್ ಬೇಷನು ಅಥವಾ ಟಾಯ್ಲೆಟ್ ರೂಮ್ ಯಾವುದೇ ಗಲೀಜಾಗಿದ್ರೂ ಕೂಡ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಇದೇ ರೀತಿ ಹೊಸ ಹೊಸ ಟಿಪ್ಸು ಕೂಡ ನನ್ನ ಚಾನಲಲ್ಲಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಒಂದ್ಸರಿ ಚೆಕ್ ಮಾಡಿ. ಹಾಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ಯೂಸ್ಫುಲ್ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ಒಂದು ಪಾತ್ರೆಗೆ, ಒಂದು ಬೌಲ್ಗೆ ಹಾಕತ್ತಾ ಇದ್ದೀನಿ. ಈಗ ನೀವು ಎಲ್ಲೆಲ್ಲಿ ಕೊಳೆ ಇರುತ್ತೋ ಹಾಗೆ ಆ ಪಾತ್ರೆ ಕೂಡ ಅಷ್ಟೇ ನೀಟಾಗಿ, ಫ್ಯಾನ್ ಕೂಡ ನೋಡಿ ಅಷ್ಟೇ ಚೆನ್ನಾಗಿ ನೀಟಾಗಿ ಕೊಳೆ ಹೋಗುತ್ತೆ ಫ್ರೆಂಡ್. ಮತ್ತು ಇದನ್ನು, ಈ ಆಯಿಲನ್ನು ಎಲ್ಲೆಲ್ಲಿ ಕೊಳೆ ಜಾಸ್ತಿ ಇರುತ್ತೋ ಅಲ್ಲಿ ಅಪ್ಲೈ ಮಾಡಿ. ನೋಡಿ, ಈಗ ಸಿಂಕಲ್ಲಿ ನಾನು ಹಾಕ್ತಾಯಿದ್ದೀನಿ. ಈ ರೀತಿ ಸಿಂಕಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊಳೆ ಆಗಿದ್ದಂಗಿದೆ. ನಾನು ಇದೇ ರೀತಿ ಮಾಡ್ಕೊಳ್ಳೋದು, ಯಾವುದೇ ಕೆಮಿಕಲ್ ಯೂಸ್ ಮಾಡಲ್ಲ. ಈ ರೀತಿಯೇ ನಾನು ಯೂಸ್ ಮಾಡೋದು ಫ್ರೆಂಡ್. ಈಗ ಸಿಂಕ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಎಷ್ಟೇ ಕೊಳೆ ಇದ್ದರೂ ಕೂಡ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ಇದ್ರ ರಿಸಲ್ಟು ಕೊನೆಯಲ್ಲಿ ಸಿಗುತ್ತೆ ನೋಡಿ, ಎಷ್ಟು ನೀಟಾಗಿ ಆಗಿದೆ ಅಂತ. ವಿಡಿಯೋ ಫುಲ್ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀಟಾಗಿ ಎಲ್ಲನೂ, ಸಿಂಕು, ವಾಶ್ ಬೇಷನ್ನು, ಟಾಯ್ಲೆಟ್ ರೂಮ್ ಎಲ್ಲ ಯಾವ ರೀತಿ ಕ್ಲೀನ್ ಆಗಿದೆ ಅಂತ ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ಎಲ್ಲ ಒಂದು ಸ್ವಲ್ಪ ಉಜ್ಜಿದ್ರೆ ಸಾಕು. ನಿಮ್ಮ ಹತ್ರ ಯಾವುದೇ ನಾರಿದ್ದರೆ ಅದರಲ್ಲಿ ಉಜ್ಜಿದ್ರೆ ಸಾಕು, ನೀಟಾಗಿ ಕೊಳೆ ಹೋಗುತ್ತೆ ಫ್ರೆಂಡ್ಸ್. ಹಾಗೆ ನೋಡಿ, ನನ್ನ ಮಾಮೂಲಿ ಪಾತ್ರೆ ತೊಳೆಯೋ ಸಿಂಕ್ ಇರುತ್ತಲ್ಲ, ಅದಕ್ಕೂ ಕೂಡ ಇದೇ ರೀತಿ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ, ಅದು ಕೂಡ ಎಷ್ಟು ಗಲೀಜಾದಂಗಿದೆ. ನಮಗೆ ಎಣ್ಣೆ ಜಿಡ್ಡು, ತುಂಬಾ ಹಾಲಿನ ಜಿಡ್ಡು ಎಲ್ಲ ಇರುತ್ತೆ. ಅದರಿಂದ ಇದು ಅಪ್ಲೈ ಮಾಡೋದ್ರಿಂದ ತುಂಬ ಬೇಗನೆ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ನಾನು ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊತಾ ಇದ್ದೀನಿ. ತುಂಬಾ ನೀಟಾಗಿ ಆಗುತ್ತೆ. ಹಾಗೆ ಕೈ ಕೂಡ ನೋವು ಬರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಫಾಲೋ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ, ಎಷ್ಟು ನೀಟಾಗಿ ಎಲ್ಲ ಕೊಳೆ ಹೋಗಿದೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಎಷ್ಟು ನೊರೆ ರೀತಿ ಆಗಿದೆ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಕೂಡ ಈ ರೀತಿ ಟ್ರೈ ಮಾಡಿ. ಸಿಂಕ್ಗೆ ಎಲ್ಲದಕ್ಕೂ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಯಾವ ಥರ ರಿಸಲ್ಟ್ ಬಂದಿದೆ ಅಲ್ವಾ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಎಷ್ಟೇ ಗಲೀಜಿದ್ರೂ ಕಮ್ಮಿ ಆಗುತ್ತೆ ಫ್ರೆಂಡ್ಸ್. ನೀವೇ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಎಷ್ಟು ಕೊಳೆ ಇಲ್ಲದೆ ಎಷ್ಟು ನೀಟಾಗಿ ಕಾಣಿಸ್ತಿದೆ ಅಂತ. ಟ್ರೈ ಮಾಡಿ ಫ್ರೆಂಡ್ಸ್. ಹಾಗೆ ನೋಡಿ, ನಾನಿಲ್ಲಿ ಟಾಯ್ಲೆಟ್ ರೂಮ್ ಕೂಡ ಹಾಕತ್ತಾ ಇದ್ದೀನಿ. ಅದನ್ನು ನಿಮಗೆ ಎಷ್ಟು ಮಿಕ್ಕಿದೆ ಅದನ್ನೆಲ್ಲ ಫುಲ್ಲು ಇದಕ್ಕೆ ಹಾಕೋಬೋದು. ಏನು ನೀವು ಹಾಕಿದ ತಕ್ಷಣವೇ ಉಜ್ಬೋದು, ಏನು ವೆಯ್ಟ್ ಮಾಡೋಂಗಿಲ್ಲ. ಹಾಕಿದ ತಕ್ಷಣವೇ ಎಲ್ಲನೂ ನೀಟಾಗಿ ಒಂದ್ಸರಿ ಈ ಥರ ಉಜ್ಜೋದ್ರಿಂದ ತುಂಬಾ ಗಲೀಜಿದೆ, ಎಷ್ಟೇ ಕೊಳೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತಲ್ವಾ. ಹಾಗೆ ಯೂಸ್ಫುಲ್ ಟಿಪ್ಸ್ಗಳು ಇದ್ದಾವೆ, ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಆದಷ್ಟು ಸಪೋರ್ಟ್ ಮಾಡಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ಲೈಕು ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.